ಅಕೌಂಟಲ್ಲಿ 10 ರಿಂದ 15 ಲಕ್ಷ ಇದೆಯಾ? ಯಾಕೆ ಈ ಥರ ಕೇಳ್ತೀರಿ ಅಂತ ಕನ್ಫ್ಯೂಸ್ ಆಯ್ತಾ? ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. ನಾನು ತುಂಬಾನೇ ಡೇಂಜರಸ್ ಚಾಲೆಂಜ್ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಇದೆಲ್ಲ ಮಾಡ್ಬೇಕಾದ್ರೆ ನನ್ನ ಲೈಫ್ಗೆ ಮತ್ತು ಹೆಲ್ತ್ಗೆ ತುಂಬಾನೇ ರಿಸ್ಕ್ ಇರುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ತುಂಬಾನೇ ಎಕ್ಸ್ಪೆನ್ಸಸ್ ಆಗುತ್ತೆ. ಈಗಿರೋ ಜೀವನ ಶೈಲಿಯಲ್ಲಿ ಬೇಗನೆ ಹಾರ್ಟ್ ಪ್ರಾಬ್ಲಮ್, ಕ್ಯಾನ್ಸರ್ ಅಂತ ದೊಡ್ಡ ದೊಡ್ಡ ಕಾಯಿಲೆಗಳು ಜನಕ್ಕೆ ಬರ್ತಾ ಇದೆ. ಅಷ್ಟೇ ಅಲ್ಲದೆ ನ್ಯೂಸಲ್ಲಿ ನೋಡ್ತಾ ಇರ್ತೀರಾ, ಸಡನ್ ಆಗಿ ವರ್ಕೌಟ್ ಮಾಡ್ಬೇಕಾದ್ರೆ ಬಿದೋಗ್ತಾರೆ, ಮತ್ತೆ ಆಟ ಆಡ್ಬೇಕಾದ್ರೆ ಬಿದೋಗ್ತಾರೆ. ಈ ತರ ಎಲ್ಲ ಆಗ್ತಾ ಇದೆ. ಈಗ ಯೋಚನೆ ಮಾಡಿ, ಯಾರಿಗಾದ್ರೂ ಹಾರ್ಟ್ ಪ್ರಾಬ್ಲಮ್, ಕ್ಯಾನ್ಸರ್ ಅಂತ ದೊಡ್ಡ ಕಾಯಿಲೆ ಬಂದ್ರೆ ಟ್ರೀಟ್ಮೆಂಟ್ಗೆ ಎಷ್ಟು ಖರ್ಚಾಗುತ್ತೆ ಅಂತ. ಸ್ವಲ್ಪ ದಿನ ಹಾಸ್ಪಿಟಲ್ ಇದ್ರೆ ಸಾಕು, ಮಿನಿಮಮ್ 10,000 ರೂಪಾಯಿ ಬಿಲ್ ಆಗುತ್ತೆ. ಮೇಜರ್ ಟ್ರೀಟ್ಮೆಂಟ್ಗಳಿಗಂತೂ 10 ರಿಂದ 40 ಲಕ್ಷದವರೆಗೂ ಹೊರಟೋಗ್ಬಿಡುತ್ತೆ. ಈಗ ಯೋಚನೆ ಮಾಡಿ, ಮಿಡಿಲ್ ಕ್ಲಾಸ್ ಜನ ಇಷ್ಟು ದುಡ್ಡನ್ನ ಎಲ್ಲಿಂದ ತರ್ತಾರೆ? ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದ್ರೆ ದಿನಕ್ಕೆ 15 ರಿಂದ 20 ರೂಪಾಯಿ ಸೇವ್ ಮಾಡಿದ್ರೆ ಸಾಕು. 30 ರಿಂದ 40 ಲಕ್ಷದ ಹಾಸ್ಪಿಟಲ್ ಬಿಲ್ಸ್ ನ ಇನ್ಸೂರೆನ್ಸ್ ಕಂಪ್ನಿಯವರೇ ಪೇ ಮಾಡ್ತಾರೆ. ಹೌದು, ನಿಜ. ಒಂದು ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿ ಇದೆ. ನೀವು ತಿಂಗಳಿಗೆ 400 ರೂಪಾಯಿಯಿಂದ 500 ರೂಪಾಯಿ ಪೇ ಮಾಡಿದ್ರೆ ಸಾಕು. ದೊಡ್ಡ ದೊಡ್ಡ ಹಾಸ್ಪಿಟಲ್ ಬಿಲ್ ಬಗ್ಗೆ ಯೋಚನೆ ಮಾಡೋದೇ ಇರಲ್ಲ. ನನ್ನ ಬಯೋದಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ. ನಿಮಗೆ ಇಂಡಿಯಾದಲ್ಲಿರೋ ಟಾಪ್ ಇನ್ಸೂರೆನ್ಸ್ ಕಂಪ್ನಿಗಳ ಲಿಸ್ಟ್ ಬರುತ್ತೆ. ನೀವು ಕಂಪೇರ್ ಮಾಡಿ ನಿಮಗೆ ಸೂಟ್ ಆಗೋ ಹೆಲ್ತ್ ಇನ್ಸೂರೆನ್ಸ್ನ ತಗೋಬೋದು. ಈಗ 25% ವರೆಗೂ ಡಿಸ್ಕೌಂಟ್ ಸಿಗುತ್ತೆ. ನೀವು 1 ಕೋಟಿ ಕವರ್ ಆಗೋ ಇನ್ಸೂರೆನ್ಸ್ ಕೂಡ ತಗೋಬೋದು. ನೀವೇನಾದರೂ NRI ಆಗಿದ್ರೆ ನಿಮಗೆ ಮತ್ತು ನಿಮ್ಮ ಪೇರೆಂಟ್ಸ್ಗೆ ಇನ್ಸೂರೆನ್ಸ್ನ ಮಾಡಿಸ್ಬೋದು. 18% GST ಎಕ್ಸಂಪ್ಷನ್ ಕೂಡ ಸಿಗುತ್ತೆ. ತುಂಬ ಕಮ್ಮಿ ಪ್ರೈಸಲ್ಲಿ ನೀವು ಹೆಲ್ತ್ ಇನ್ಸೂರೆನ್ಸ್ನ ಬೈ ಮಾಡ್ಬೋದು. ನನ್ನ ಬಯೋದಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ಬೈ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ರೀಲ್ನ ಶೇರ್ ಮಾಡಿ.